ಪ್ರಯಾಣಿಕರು ಲಗೇಜ್ ಹಿಡ್ಕೊಂಡು ಕ್ಯಾಬ್ ಟ್ಯಾಕ್ಸಿಗಳಿಗಾಗಿ ಎದುರು ನೋಡ್ತಾ ಇದ್ರೆ ಚಾಲಕರು ಮಾತ್ರ ಪ್ರತಿಭಟನೆಯಲ್ಲಿ ಬ್ಯುಸಿಯಾಗಿದ್ರು. ಏರ್ಪೋರ್ಟ್ ಆಡಳಿತ ಮಂಡಳಿಯ ವಿರುದ್ಧ ನಿಗಿ ಅಂತಿದ್ರು. ಡ್ರೈವರ್ಗಳ ಕಿಚ್ಚಿಗೆ ಏರ್ಪೋರ್ಟ್ ಆವರಣ ರಣರಂಗವಾಗಿತ್ತು. ಅದೇನ್ ಸಿಟ್ಟು, ಅದೇನ್ ಆಕ್ರೋಶ, ಹೊಸ ನಿಯಮದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಬುಸುಗುಡ್ತಾ ಇದ್ದಾರೆ. ಅಷ್ಟಕ್ಕೂ ಚಾಲಕರ ಪಿತ್ತ ನೆತ್ತಿಗೇರೋದಕ್ಕೆ ಕಾರಣ ಹೊಸ ಟೋಲ್ ರೂಲ್ಸ್. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪಿಕಪ್ಗೂ ಟೋಲ್. 7 ನಿಮಿಷ ವಾಹನ ನಿಲ್ಲಿಸಲು 150 ರೂಪಾಯಿ ಟೋಲ್ ಕಟ್ಟಬೇಕು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದ ಹೈಟೆಕ್ ಏರ್ಪೋರ್ಟ್. ಬೆಂಗಳೂರಿನ ಇದೇ ಏರ್ಪೋರ್ಟ್ನ ಆಡಳಿತ ಮಂಡಳಿ ಹೈಟೆಕ್ ಸುಲಿಗೆಗೆ ಇಳಿದಿದೆ. ಪ್ರಯಾಣಿಕರನ್ನ ಪಿಕಪ್ ಪಾಯಿಂಟ್ನಿಂದ ಪಿಕಪ್ ಮಾಡೋದಕ್ಕೆ ಬರುವ ಕಾರ್ ಮಾಲೀಕರು ಚಾಲಕರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪಿಕಪ್ಗೆ ಅಂತಾನೆ 5 ಲೇನ್ಗಳಿವೆ. ಎಷ್ಟು ದಿನ ಕ್ಯಾಬ್ ಟ್ಯಾಕ್ಸಿಗಳು ಇಲ್ಲಿಗೆ ಫ್ರೀ ಆಗಿ ಬರ್ತಾ ಇದ್ವು. ಆದ್ರೀಗ ಪಿಕಪ್ ಪಾಯಿಂಟ್ಗೆ ಬರೋದಕ್ಕೆ ಟೋಲ್ ಕಟ್ಟಬೇಕು. ಯೆಲ್ಲೋ ಬೋರ್ಡ್ ವಾಹನಗಳಿಗೆ 7 ನಿಮಿಷದವರೆಗೂ 150 ರೂಪಾಯಿ. 7 ನಿಮಿಷಕ್ಕಿಂತ ಹೆಚ್ಚು ಸಮಯ ಪಾರ್ಕಿಂಗ್ ನಲ್ಲಿ ನಿಂತ್ರೆ 300 ರೂಪಾಯಿ ತೆರಬೇಕಿದೆ. ಬಸ್ಗಳಿಗೆ 600 ರೂಪಾಯಿ, ಟಿಟಿಗೆ 300 ರೂಪಾಯಿ ದರ ಫಿಕ್ಸ್ ಮಾಡಿದ್ದಾರೆ. ಇದು ಚಾಲಕರನ್ನ ಕೆರಳಿಸಿದೆ. ಇವತ್ತು ಏಕಾಏಕಿ ಯಾವುದೇ ಒಂದು ಇದಿಲ್ದಿರ ಇವತ್ತು 300 ರೂಪಾಯಿ 150 ರೂಪಾಯಿ 7 ನಿಮಿಷ ಆದಮೇಲೆ 300 ರೂಪಾಯಿ ತಗೊಳ್ಳುವಂಥದ್ದು ಇದು ನಿಜವಾಗ್ಲೂ ಚಾಲಕರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ KL ಅಧಿಕಾರಿಗಳು. ನಾವು ಇವತ್ತು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆ ಹತ್ರ ಬಂದು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಟರ್ಮಿನಲ್ ಬಳಿ ನೆರಳು, ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲ. ಆದರೆ ಟೋಲ್ ಮಾತ್ರ ಪೀಕ್ತಿದ್ದಾರೆ. ಇದನ್ನ ಖಂಡಿಸಿ ನಾಳೆ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಏರ್ಪೋರ್ಟ್ ಹೊರವಲಯದ ಗಾಳಮ್ಮ ಸರ್ಕಲ್ನಿಂದ ಟರ್ಮಿನಲ್ ವರೆಗೂ ರ್ಯಾಲಿಗೆ ಮುಂದಾಗಿದ್ದಾರೆ. ನಾವು ಪರ್ಸನಲ್ ಪಿಕಪ್ ಮಾಡ್ತಾ ಇರೋದು. ನಾವು ಇವ್ರಿಗೆ ಪಾರ್ಕಿಂಗ್ ಹಾಕಿ ಆಗಲಿ ಯಾವುದೇ ಥರ ಪಿಕಪ್ ಮಾಡ್ತಾ ಇಲ್ಲ. ಈ ಏರ್ಪೋರ್ಟ್ ಅವರು ಕೂಡ ನಮಗೆ ಯಾವುದೇ ಥರ ಪಿಕಪ್ ಯಾವುದು ಕೊಡ್ತಾ ಇಲ್ಲ. ನಾವು ಇಲ್ಲಿಂದ ಡ್ರಾಪ್ ಮಾಡಿ 7 ಕಿಲೋಮೀಟರ್ ಆಚೆ ಹೋಗಿ ಗಾಡಿ ಹಾಕೊಂಡು ಕಸ್ಟಮರ್ ಬಂದ ಮೇಲೆ ನಾವು ಪಿಕಪ್ ಮಾಡ್ತಾ ಇರೋದು. ಇವರು ಏಕಾಏಕಿ ಈ ಥರ ಹಗಲು ದೊರಡೆ ಮಾಡ್ತಾ ಇದ್ದಾರೆ. ಎಲ್ಲ ಚಾಲಕರು ಉಗ್ರ ಹೋರಾಟ ಮಾಡ್ತೀವಿ ನಿಲ್ಲಿಸ್ತಾ ಇದ್ರೆ. ಅಂದ ಹಾಗೆ ಭಾನುವಾರ ಮಧ್ಯಾಹ್ನದಿಂದ ಹೊಸ ಪಿಕಪ್ ಟೋಲ್ ಶುರು ಮಾಡಿದ್ರು. ಆದ್ರೆ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಸುಂಕ ವಸೂಲಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ನಾಳೆ ಟ್ಯಾಕ್ಸಿ ಡ್ರೈವರ್ಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಏನಾಗುತ್ತೋ ನೋಡ್ಬೇಕು. ನವೀನ್, TV9, ದೇವನಹಳ್ಳಿ.